ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾವು ಇವತ್ತು ಎಲ್ಲಿಗೆ ಬಂದಿವಪ್ಪ ಅಂತಂದ್ರೆ ಅಶೋಕ್ ಅವ್ರ ಹೊಲಕ್ಕೆ ಬಂದಿವಿ. ಯಾಕಂತಂದ್ರೆ ಭಾಳ ದಿನ ಆಗಿತ್ತು ಚಿಕನ್ ಮಾಡಿದ್ದೆಲ್ಲ, ಅವಾಗ ಮಾಡಿದ್ದು ಮತ್ತು ಇವಾಗ ಮಾಡಕೈತಿವಿ. ಸೊ ಯಾರು ಬಂದಿವಪ್ಪ ಅಂತಂದ್ರೆ ಅಂಜು ಬಿಕೆ ಬಂದಾನ, ಮತ್ತು ಮನು ಬಂದಾನ, ರಾಯಲ್ ರೋಡಿ ಬಂದಾನ, ರಾಯಲ್ ಪ್ರಭು ಬಂದಾನ, ಮತ್ತು ಕಂಡು ಬಿಕೆ ಬಂದಾನ. ಎಲ್ಲರೂ ಒಲಿ ಅದೆಲ್ಲ ರೆಡಿ ಮಾಡಕೈತಾರ. ಕಟ್ಟಿಗೆದ ಆರ್ಸ್ಕೊಂಡ್ ಬರಬೇಕು. ಕಟ್ಟಿಗೆದ ಆರ್ಸ್ಕೊಂಡ್ ಕೇಸಿಂದ ಚಿಕನ್ ಮಾಡಬೇಕು, ಒಂದು ಒಲಿಯಾಗ ಅನ್ನ ಮಾಡಬೇಕು. ನಾನು ರಾಯಲ್ ಪ್ರಭು ಮತ್ತು ಕಂಡು ಬಿಕೆ ಮನು ಎಲ್ಲಿಗೆ ಬಂದಿವಪ್ಪ ಅಂತಂದ್ರೆ ಅವರೆಲ್ಲ ಅಡಿಗೆ ಮಾಡಕೈತಾರಲ್ಲಿ. ನಾವಿದ್ರೆ ಇಲ್ಲಿ ಕಟ್ಟಿಗೆ ಆರ್ಸ್ಕೊಂಡ್ ಬರೋಕೆ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ಇದ್ದು ಕಟ್ಟಿಗೆ, ಆದ್ರೆ ಇನ್ನೂ ಸ್ವಲ್ಪ ಬೇಕಾದ್ದಲ್ಲ. ಯಾಕಂತಂದ್ರೆ ಅನ್ನ ಮಾಡಬೇಕು, ಇನ್ನೊಂದು ಒಲಿಯಾಗ ಚಿಕನ್ ಮಾಡ್ಬೇಕಲ್ಲ. ಹಂಗಾಗಿ ಕೇಸಿನ ಕಟ್ಟಿಗೆ ಆರ್ಸ್ಕೊಂಡ್ ಬರೋಕೆ ಬಂದ್ವಿ. ಗೈಸ್, ಕಂಡು ಬಿಕೆ ರಾಯಲ್ ಪ್ರಭು ಮನು ಕಟ್ಟಿಗೆ ಮುರಿಯಾಕೈತಾರ. ಇವತ್ತು ತೊಗೊಂಡ್ ಕೇಸಿನ ಎಲ್ಲಿ ಹೋಗ್ಬೇಕಂದ್ರೆ ಸೀದಾ ಇಲ್ಲಿ ಗುಡಿಸಲು ಬೆಲೆಗೆ ಹೋಗ್ಬೇಕು. ಅಲ್ಲಿ ಒಲಿಯದೆಲ್ಲ ರೆಡಿ ಮಾಡಕೈತಾರ. ಅಲ್ಲಿ ಹೋಗ್ಬೇಕು ಇವತ್ತು ತೊಗೊಂಡ್ ಕೇಸಿಂದ. ನಾವಿವಾಗ ಕಟ್ಟಿಗೆದೆಲ್ಲ ಆರ್ಸಿನ ಕೇಸಿಂದ ಎಲ್ಲಿ ಹೊಂಟೆ ಅಂತ ಗುಡಿಸಲ್ಕೊಂಟಿವಿ. ರಾಯಲ್ ಪ್ರಭು ಎಸ್ ಮುರಿದಾನ, ಕಂಡು ಬಿಕೆ ಎಸ್ ಮುರಿದಾನ. ಇವೇನು ಮುರಿದಲ್ಲ ತೊಗರಿ ಕಟ್ಟಿಗೆ ಅವ. ನಾವೇನು ಗಿಡ ಮರ ಏನು ಕಡ್ದಲ್ಲ, ತೊಗರಿ ಕಟ್ಟಿಗೆ ಅವ. ತೊಗರಿ ಆಗಿತ್ತಲ್ಲ, ಅದ್ರ ತೊಗರಿ ಕಟ್ಟಿ ತೊಗೊಂಡ್ ಕೇಸ್ ಹೊಂಟಿವಿ. ರಾಯಲ್ ರೋಡಿ ಮತ್ತು ಮಿಸ್ಟರ್ ಮಲ್ಲು ರಾಯಲ್ ಪ್ರಭು ಒಲೆ ಹಚ್ಚಕೈತಾರ, ಒಲೆ ಹಚ್ಚಾರ. ಸೊ ಅಂಜು ಬಿಕೆ ಏನು ಮಾಡಕೈತ ನೋಡೋಣ ಬರ್ರಿ. ಅಂಜು ಬಿಕೆ ಅವ್ರೆ ಏನು ಮಾಡಕೈತಿರಿ? ಅಂಜು ಬಿಕೆ ಅವರು ಶರ್ಬತ್ ಮಾಡಕೈತಾರ ಅಂತ ಗೈಸ್. ನಮ್ಮ ಮನೋ ಇಲ್ಲಿ ಅಂತಾನ. ಕಂಡು ಏನು ಮಾಡಕೈತಾನಪ್ಪ ಅಂತಂದ್ರೆ ಅವೆಲ್ಲ ಐಟಮ್ ರೆಡಿ ಮಾಡಕೈತಾನ. ಅಡಿಗೆ ಯಾಕೋ ಶೇಂಗಿನ ಎಣ್ಣೆ, ಫಾರಂ ಕೋಳಿ ಚಿಕನ್, ರುಚಿಗೆ ತಕ್ಕಷ್ಟು ಅರಬ್ಬಿ ಸಮುದ್ರ ಉಪ್ಪು, ಮನೆಯಲ್ಲಿ ರುಬ್ಬಿದ ಅರಿಶಿಣ, ರುಚಿಗೆ ತಕ್ಕಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಗೈಸ್, ನಮ್ಮ ಕಂಡು ಬೇಕೆ ಇವಾಗ ಅಕ್ಕಿ ತೊಳೆಯಕೈತಾನ. ತಿರ್ಲ ರಾಯಲ್ ಧನಿಯಾ ಪುಡಿ, ಸಾಕರ ಬ್ಯಾಡಿಗೆ ಮೆಣಸಿನ ಖಾರ, ಗೈಸ್, ಖಾರ, ಉಪ್ಪು, ಧನಿಯಾ ಪುಡಿ ಎಲ್ಲ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಚಿಕನ್ ಹಿಂಗಾಗ್ಯದ. ಅದನ್ನ ಇವಾಗ ನಮ್ಮ ರಾಯಲ್ ಪ್ರಭು ಮತ್ತು ರಾಯಲ್ ರೋಡ್ ಇಬ್ಬರು ಟೇಸ್ಟ್ ಮಾಡ್ತಾರೆ, ಹೆಂಗದ ಅಂತ ಹೇಳ್ತಾರೆ. ಸೊ ನೋಡೋಣ ಬರ್ರಿ. ಸೊ ನೈಸ್, ಟೇಸ್ಟ್ ಹೆಂಗದ ರಾಯಲ್ ರೋಡ್? ಟೇಸ್ಟ್ ಸಖತ್ತಾಗಿದೆ ನೋಡಿ ಗಾಯ್ಸ್. ಓಕೆ. ಈ ಕಡೆ ಚಿಕನ್ ಅದೆಲ್ಲ ಮಾಡಕೈತಾರ. ಆ ಕಡೆ ನಮ್ಮ ಕಂಡು ಬಿಕೆ ಮತ್ತು ಮಿಸ್ಟರ್ ಮಲ್ಲು, ಅಂಜು ಬಿಕೆ ಮತ್ತು ಅಶೋಕ್ ಅವರು ಇಲ್ಲಿ ಕೋಳಿ ಕಾಲ ಸುಡಕೈತಾರ. ಯಾವ ಥರ ಮಾಡ್ತಾರ ಅಂತ ಕೇಳಂಬರಿ, ನೋಡೋಣ ಹೆಂಗೆ ಹೇಳ್ತಾರ. ಸೊ ಮಲ್ಲು, ಈ ಥರ ಇದು ಕೋಳಿ ಕಾಲ ಯಾವ ಥರ ಮಾಡ್ತೀರ ನೀವು? ಇದು ಸುಟ್ಟಿ ಕೇಸಿ ಮಾಡ್ತೀವಿ ನಾವು. ಕುದಿಸಿನ ಮಾಡ್ತಾರ, ಬಟ್ ಕುದಿಸಿ ಮಾಡಿದ ಸ್ವಲ್ಪ ಚೆನ್ನಾಗಿರ್ತಾವ. ಅದಷ್ಟಕ್ಕೆ ಸುಟ್ಟು ಮಾಡಕತ್ತೀವಿ ನಾವು. ಎಷ್ಟ ಕಷ್ಟ ಅದನ್ನ ಸುಟ್ಟು ಮಾಡ್ತೀವಿ. ಆ ಕಡೆ ಎಲ್ಲ ಚಿಕನ್, ಅನ್ನ ಮತ್ತು ಕೋಳಿ ಕಾಲ ಅವೆಲ್ಲ ಸುಡಕೈತಾರ. ನಾವು ಈ ಕಡೆ ಬಂದು ಏನು ಮಾಡಕೈತೀವಪ್ಪ ಅಂತಂದ್ರೆ ಇಲ್ಲಿ ಶರ್ಬತ್ ಮಾಡಿಟ್ರ, ಅದನ್ನ ನಾವು ಗಪ್ಲೆ ತುಡು ಮಾಡ್ಕೊಂಡು ಕೇಸಿನ ಕುಡಿಯಕೈತೀವಿ. ನಾವಿವಾಗ ಅಶೋಕ್ನವ್ರ ಹೊಲ್ದಾಗ ಒಂದು 2 ಸೌತಿಕಾಯಿ ತಿನ್ನಕ್ಕೆ ಬಂದಿವಿ. ಸೊ ಏನನ್ನಲ್ಲ, 1-2 ತಿಂದರೆ ಜಗ್ಗಿ ತಿನ್ನೋಕೆ ಹೋಗ್ಬಾರ್ದು. ಸೊ ಗೈಸ್, ನಾವಿವಾಗ ಅಶೋಕ್ನವ್ರ ಹೊಲ್ದಾಗ ಸೌತಿಕಾಯಿ ತೊಗೊಂಡು ತಿನ್ನಕೈತಿವಿ. ಅಶೋಕ್ನವ್ರ ಹೊಲ್ದಾಗ ಏನೇನು ಹಾಕ್ಯಾರಪ್ಪ ಅಂತಂದ್ರೆ ಸೌತಿಕಾಯಿ ಹಾಕ್ಯಾರ, ಕೊತ್ತಂಬರಿ ಅದ, ಟೊಮೆಟೊ ಹಣ್ಣು ಅವ, ಮತ್ತು ಉಳ್ಳಾಗಡ್ಡಿ ಹಾಕಿಲ್ಲ. ಈ ವರ್ಷ ಯಾಕೆ ಹಾಕಿಲ್ಲ ಅಂತ, ನೀರೆಲ್ಲರ ಸಲ ಹಾಕಿಲ್ಲ. ಇವಾಗ ಬಂದಿವಿ. ನಿಮ್ಗೆ ಏನಾರ ಕಾಯಿಪಲ್ಲೆ ಗೀಪಲ್ಲೆ ಬೇಕಾಗಿತ್ತು ಅಂತಂದ್ರೆ ಊರಾಗ ನಾವು ಮಾರ್ತಾರೆ, ಇಲ್ಲಿನೇ ಬಂದು ತೊಗೋಬೋದು. ನೋಡಿ ಗೈಸ್, ಲಾಸ್ಟಿಗೆ ಚಿಕನ್ ಎಲ್ಲ ರೆಡಿ ಆಗಿದೆ. ಟೇಸ್ಟ್ ಬರ್ಬೇಕಂತ ಕೇಸಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ವಿ. ಸೊ ನೋಡ್ರಿ ಗೈಸ್, ರಾಯಲ್ ಪ್ರಭು ಅಂತ ಯಾವ ಚಿಕನ್ ತಿನ್ನೋದ್ರಾಗ ಇರ್ತಾನೆ, ಅದ್ರ ಕೈ ಹಾಕ್ತಾನ ತಿಂತಾನ. ತಂದಿದ್ದೆ 300-400 ರೂಪಾಯಿ ಗೋಸ್ತ ತಂದಿವಿ. ಇವ್ರಿದ್ರೆ ಈ ತರ ಕಚ್ಚಾಡಕೈತಾರ ಇಲ್ಲಿ ಕೋಳಿ ಕಾಲಿಗೆ. ನಮ್ಗಂತ್ರ ಉಳಿಸಲ್ಲ ಅಂತ ಗೊತ್ತಾಯ್ತು. ಗೈಸ್, ರಾಯಲ್ ರೋಡ್ ಇದ್ರೆ ಅಡಿಗೆ ಮಾಡಕ್ ಬಡದಾಡಕತ್ತಾನ, ಈ ಮಕ್ಳಿದ್ರೆ ತಿನ್ನಕ್ಕೆ ಬಡದಾಡ್ತಾರ ಬರೀ. ಚಿಕನ್ ಅಂತ ಆಗ್ಯದ, ಒಳಗಿಟ್ಟು ಬಂದ್ವಿ. ಇವಾಗ ರಾಯಲ್ ರೋಡಿ ಅನ್ನ ಬೈಸಕೈತಾನ. ಅನ್ನ ಬಸ್ರ ಉದುರಾತದ, ಇಲ್ಲಕಂದ್ರೆ ಮೆತ್ತಗಾಗ್ಬಿಡ್ತದೆ. ಅದಕ್ಕಂತೆಲ್ಲ ರಾಯಲ್ ರೋಡಿ ಅನ್ನ ಬೈಸಕೈತಾನ. ನಮ್ಮ ಕಂಡು ಬಿಕೆ ಮತ್ತು ಮಲ್ಲು, ಅಂಜು ಬಿಕೆ ಅವ್ರು ಏನು ಮಾಡಕತ್ತಾರ ಅಂತಂದ್ರೆ ಇಲ್ಲಿ ಗೋಬಿ ಗಡ್ಡೆ ಕೊಯ್ಯಕೈತಾರ. ಚಿಕನ್ ಜೊತೆಗೆ ಟೇಸ್ಟ್ ಬರ್ತದೆ ಅಂತೇಳಿ ಕೇಸಿಂದ ಇಲ್ಲಿ ಉಳ್ಳಾಗಡ್ಡಿ ಇಲ್ಲ, ಅದ್ರ ಸಲಾಗಿ ನಾವು ಗೋಬಿ ಗಡ್ಡೆ ಕೊಯ್ಯಕೈತೀವಿ. ನಿಂಬೆಹಣ್ಣ ಇದ್ದು ಎಲ್ಲ ಇಟ್ಟಿವಾಗ
ಇವಾಗ ಮಾಡಿಟ್ಟನೆಲ್ಲ ಶರ್ಬತ್ ಹಾಕ್ಬಿಟ್ಟನ, ಒಂದು 2 ದಿನ ಉಳಿಸ್ಲಿಲ್ಲ, ಔಸ್ ಹಾಕ್ಬಿಟ್ಟನ. ಇವಾಗ ಗೋಬಿ ಒಂದೇ ಅದ, ಅದನ್ನೇ ತೊಗೋಬೇಕು, ಚಿಕನ್ ಜೊತೆ ಅದೇ ಉಣ್ಬೇಕು. ಸೊ ಗೈಸ್, ಇಲ್ಲಿ ಇಷ್ಟು ಜನ ಏನು ಕುಂತೀವಲ್ಲ, ಇಷ್ಟು ಜನದಾಗ ಇಬ್ಬರದು ಲವ್ ಫೇಲಿಯರ್ ಆಗ್ಯದ. ಒಬ್ಬೊಂದು ಲವ್ ಫೇಲಿಯರ್ ಮಾತ್ರ ಒಂದು ಹಾಡದ ಮುಖಾಂತರ ಹೇಳ್ತೀವಿ, ಕೇಳ್ರಿ. ನಮ್ಮ ಜಾತಿ ಮೇಲಂತ ನಿಮ್ಮ ಜಾತಿ ಕೀಳಂತ ಹೇಳ್ತಾನೆ ನಮ್ಮಪ್ಪ ಕುಂತ, ಚಿಟ್ಟಿಲೆ ಕೈಕಾಲ ಕಟ್ಟಿ ಹೊಡಿತಾರ ನಿನ್ನ ಪ್ರೀತಿ ಮರಿಬೇಕಂತ, ನಾ ಇರಬೇಕ ಹೆಂಗ ತಾಳಿ ನೆನಪು ಬರ್ತೈತಿ ಒಳ್ಳಿ ಒಳ್ಳಿ, ನಾ ಇರಬೇಕ ಹೆಂಗ ತಾಳಿ ನೆನಪು ಬರ್ತೈತಿ ಒಳ್ಳಿ ಒಳ್ಳಿ. ಚಿಕನ್, ಅನ್ನ, ರೊಟ್ಟಿ, ಇದು ಗೋಬಿಗಡ್ಡಿ ಎಲ್ಲ ರೆಡಿ ಆಗ್ಯದ. ಇವಾಗ ಊಟ ಬಡಿಸ್ಬೇಕು, ಊಟ ಮಾಡ್ಬೇಕು. ರೆಡಿ ಆಗ್ಯದ ಊಟದೆಲ್ಲ. ಇವಾಗ ಕಂಡು ಬೇಕೆ ಪತ್ರ ಕೊಡಕೈತಾನ. ರೊಟ್ಟಿ ತಂದಿದ್ವಿ, ರೊಟ್ಟಿನ ಕೊಡಕೈತಾನೆ ಇವಾಗ. ಸೊ ಗೈಸ್, ಇವಾಗ ಚಿಕನ್ ಹಾಕೈತಾನೆ ಕಂಡು ಬೇಕೆ. ಕುಡಿ ರಾಯಲ್ ಪ್ರಾಬ್ ಒಂದೇ ಬಿದ್ದದ ಗಾಯ್ಸ್, ಬೇಜಾರಾಯ್ತು ಫುಲ್ ಅವನಿಗೆ. ಗಾಯ್ಸ್ ಚೌಟ್ ತಂದಿಲ್ಲ, ಹಣೆ ಬರ ಹೆಂಗ ನೋಡ್ರಿ, ವೈಟ್ ಬರ್ಕೈತಾನ. ಎಲ್ಲರೂ ಚಿಕನ್ ಊಟ ಮಾಡಕೈತಾರ. ಟೇಸ್ಟ್ ಹೆಂಗ ಅದು ಕೇಳಂಬರ್ರಿ. ರಾಯಲ್ ರೋಡ್ ಹೆಂಗ ಟೇಸ್ಟ್ ನೋಡಿ ಒಂದ್ಸಲ ಹೇಳಪ್ಪ. ಟೇಸ್ಟ್ ಅಂತ ನೋಡಿ ಗೈಸ್, ಅಲ್ಟಿಮೇಟ್ ಆಗಿದೆ, ಟೇಸ್ಟ್ ಸಖತ್ತಾಗಿದೆ. ಸೊ ಗೈಸ್, ಇವ್ ನಂಬಕ್ಕಾಗಲ್ಲ, ಯಾಕಂತಂದ್ರೆ ಅವನೇ ಚಿಕನ್ ಮಾಡ್ಯಾನ, ಅವನಿಗೆ ಚೆನ್ನಾಗಿರ್ತದ. ರಾಯಲ್ ಪ್ರಾಬ್ ಕೇಳಂಬರ್ರಿ ಹೆಂಗ ಕೇಳ್ತಾನ. ರಾಯಲ್ ಪ್ರಾಬ್ ಹೆಂಗ ಚಿಕನ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಏಕ್ ನಂಬರ್ ಆಗ್ಯದ ಚಿಕನ್. ರೇಟಿಂಗ್ ಎಷ್ಟು ಕೊಡ್ತೀವಿ? 1 ತನ ಎಷ್ಟು ಕೊಡ್ತೀವಿ ರೇಟಿಂಗ್? ಇದಕ್ ಮಾತ್ರ 1 ನಂಬರ್ ಕೊಡ್ಲೇಬೇಕು, ಯಾಕಂದ್ರೆ 1 ನಂಬರ್ ಅಲ್ಲ, 1 ತನ ಇರ್ತದ. ಎಷ್ಟು ಕೊಡ್ತದ್ರಾಗ? 10 ಅಂದ್ರೆ ಚಲೋ ಎಕ್ಸಲೆಂಟ್. 10 ಎಷ್ಟು ಕೊಡ್ತಾನ? 8.5 ಕೊಡ್ತೀವಿ ಇದಕ್ಕೆ, ಯಾಕಂದ್ರೆ ಭಾಳ ಚೆನ್ನಾಗಿದೆ. ಸೊ ಗೈಸ್, ಸಂಜಾಣ ಎಷ್ಟು ಕೊಡ್ತಾನ ರೇಟಿಂಗ್ ಕೇಳಂಬರ್ರಿ. ಈಗ ಊಟ ಮಾಡಿದ ನೋಡಿದೆ 9 ಕೊಡ್ಬೇಕು, ಯಾಕಂದ್ರ ಅವ್ ಕೊಡ್ತಾನ ಗೈಸ್, ಅವ್ರ ತಮ್ಮನೆ ಮಾಡ್ಯಾನ ಚಿಕನ್. ಮತ್ತೆ ಮಲ್ಲ ಕೇಳಂಬ್ರಿ, ಮಲ್ಲ ಎಷ್ಟು ಕೊಡ್ತಾವ ರೇಟಿಂಗ್? ರೇಟಿಂಗ್ ಅಂದ್ರೆ ಕೊಡ್ಬೇಕು ಒಂದು 9, 9.5. ಸೊ ಗೈಸ್, ಫೈನಲ್ ಆಗಿ ನಾನು ಕಂಡು ಚಿಕನ್ ಟೇಸ್ಟ್ ಮಾಡಕೈತಿ, ನೋಡೋಣ ಬರ್ರಿ. ಚಿಕನ್ ಅಂತ ಮಸ್ತ್ ಮಾಡ್ಯಾನ ರಾಯಲ್ ರೋಡಿ. ನಾ 10 ಔಟ್ ಆಫ್ 10 ಕೊಡ್ತೀನಿ, ಯಾಕಂದ್ರೆ ಕಷ್ಟ ಬಿದ್ದು ಅವನೇ ಮಾಡ್ಯಾನ, ನಾವಂತ್ರ ಏನು ಜಾಸ್ತಿ ಮಾಡಿಲ್ಲ, ಅವನೇ ಮಾಡ್ಯಾನ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋನ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನೂ ಕಂಟೆಂಟ್ ಕೊಡ್ತೀವಿ, ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಓಕೆ, ಬಾಯ್ ಬಾಯ್.